ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನೋಡಿ, ಮಲೆನಾಡಿನ ಸೊಬಗು ಹೇಗೆ ಬೆಳಿಗ್ಗೆ ಬೆಳಿಗ್ಗೆ ಮಂಜಿನಿಂದ ಕವಿದಿರುತ್ತೆ ಅಂದರೆ ನಿಮಗೆ ತೋರಿಸೋಣ ಅಂತಲೇ ವಿಡಿಯೋ ಶುರು ಮಾಡಿದೆ. ನೋಡಿ ಹೇಗಿದೆ ನೋಡಿ, ಫುಲ್ ಮಂಜು. ಮಡಿಕೇರಿಲಿ ಮಂಜು ಅಂತ ಹಾಡಿದೆಯಲ್ಲ, ಹಾಗೆ ಮಲೆನಾಡಲ್ಲಿ ಮಂಜು. ಚಳಿಗಾಲ ಅಂದರೆ ಮಲೆನಾಡು ಇದೇ ಥರ ಇರುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ, ಹೇಗಿದೆ ನೋಡಿ. ಮಲೆನಾಡಿನ ಸೊಬಗು, ನಮ್ಮ ಮನೆ ಸುತ್ತಮುತ್ತ ಮಂಜು ಹೇಗೆ ತುಂಬಿದೆ ನೋಡಿ, ಹಿಮ ಅಲ್ವಾ. ಮಲೆನಾಡಿನಲ್ಲಿ ನಿತ್ಯ ಉತ್ಸವ ಫ್ರೆಂಡ್ಸ್, ಏನಂತೀರಿ? ನಿತ್ಯ ಉತ್ಸವ, ಯಾವಾಗಲೂ ತುಂಬ ಚೆನ್ನಾಗಿರುವಂತಹ ವಾತಾವರಣ. ನಿಸಾರ್ ಅಹಮದ್ ಅವರ ಹಾಡಿದೆಯಲ್ಲ, ಜೋಗದ ಸಿರಿ ಬೆಳಕಿನಲ್ಲಿ, ಅದು ಮಲೆನಾಡು ಬಗ್ಗೆನೇ ಇರುವಂಥದ್ದಲ್ಲ. ಜೋಗ, ಸಾಗರ, ಮಲೆನಾಡು, ತೋಟ, ಈ ಥರ ಮಲೆನಾಡನ್ನು ವರ್ಣನೆ ಮಾಡಿರುವಂಥದ್ದು. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಆ ಓ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಓಲೆಗರಿಯ ಗಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಆ ಓ ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯೇ ಲೋಕಾವೃತ ಸೀಮೆಯೇ. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯೇ ಲೋಕಾವೃತ ಸೀಮೆಯೇ. ಈ ವತ್ಸರ ನಿರ್ಮತ್ಸರ ಮನದುದಾರ ಮಹಿಮೆಯೇ, ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಆ ನೋಡಿ, ಮಲೆನಾಡಿನ ವೈಭವ ಅಂದರೆ ಇದೆ ಅಲ್ವಾ. ಎಲ್ಲ ಕಡೆ ಜುಳು ಜುಳು ಹರಿಯುವ ನೀರು, ಶಬ್ದ, ತೋಟ, ಮರಗಿಡ, ಮಂಜು ತುಂಬಿರುವಂತಹ ವಾತಾವರಣ. ನಮ್ಮೂರಿನ ಬೆಳಿಗ್ಗಿನ ವಾತಾವರಣ ಹೇಗಿರುತ್ತೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಶುರು ಮಾಡಿದೆ ನಾನು. ಹೇಗನ್ನಿಸ್ತು ನಿಮಗೆ? ಬನ್ನಿ ಮುಂದುವರ್ಸೋಣ. ಹೀಗೆ ಹೋಗಿ ನಿಮಗೆ ಬೇರೆ ಬೇರೆ ತೋರಿಸ್ತಾ ಇರ್ತೀನಿ ನಾನು. ಮಲೆನಾಡಂದರೆ ಹಕ್ಕಿಗಳ ಚಿಲಿಪಿಲಿ ಕೇಳಕ್ಕೆ ನಿಮಗೆ ಸುತ್ತಮುತ್ತಲಲ್ಲಿ ಕೇಳ್ತಾ ಇರುತ್ತೆ ಆಯಿತಾ. ಇಡೀ ದಿವಸ ಹಕ್ಕಿಗಳ ಒಂಥರ ಚಿಲಿಪಿಲಿ ಗುಟ್ಟುವಂಥ ಶಬ್ದಗಳು ಎಲ್ಲ ಕೇಳ್ತಿರುತ್ತೆ. ಹಾಗೆ ಈಗಷ್ಟೇ ಮಳೆಗಾಲನೂ ಮುಗ್ದಿರೋದ್ರಿಂದ ಅಂಗಳದಲ್ಲೆಲ್ಲ ಒಂದಷ್ಟು ಗಿಡಗಳೆಲ್ಲ ಬೆಳ್ಕೊಂಡಿರುತ್ತಲ್ವ, ಅದೆಲ್ಲ ಕ್ಲೀನ್ ಆಗಬೇಕು. ಮಲೆನಾಡಿನಲ್ಲಿ ವರ್ಷ ಇಡೀ ಈ ಥರದ ಕೆಲಸ ಅಂತೂ, ಅದರಲ್ಲೂ ಮಳೆಗಾಲ ಮುಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡುವಂಥದ್ದು, ಬೆಳೆದಿರುವಂತಹ ಹುಲ್ಲು ತೆಗೆಯುವಂಥದ್ದು, ಇಂಥ ಕೆಲಸಗಳು ತುಂಬ ಇರುತ್ತೆ. ಮನೆ ಅಂಗಳದಲ್ಲಿ ಸುತ್ತಮುತ್ತ ಬೆಳೆದಿರುವಂತಹ ಒಂದಷ್ಟು ಗಿಡಗಳು, ಹೂಗಳು, ಅದನ್ನು ನಿಮ್ಗೆ ತೋರಿಸಿದಾಗಾಯಿತು. ಹಾಗೆ ನೋಡಿ, ನಮ್ಮ ಮನೆ ಕಾಯಕ್ಕೆ ಒಬ್ಬ ಹೀರೋ ಇದ್ದಾನೆ, ಅವನನ್ನು ನಿಮ್ಗೆ ತೋರಿಸ್ಬೋದಲ್ವಾ. ನೋಡಿ, ಅದು ಖುಷಿ. 2 ನಾಯಿ ಮರಿಗಳು, 2 ಬೆಕ್ಕಿನ ಮರಿಗಳು, ಇವೆಲ್ಲ ಇವೆ ನಮ್ಮ ಮನೆಯಲ್ಲಿ. ಹಳ್ಳಿ ಮನೆ ಅಂದರೆ ಎಲ್ಲವೂ ಇರಲೇಬೇಕಲ್ವಾ. ಇಲಿಗಳ ಕಾಟ, ಇವಕ್ಕೆ ಬೆಕ್ಕನ್ನು ಸಾಕಲೇಬೇಕು. ಮನೆ ಕಾಯಕ್ಕೆ ನಾಯಿಗಳು ಬೇಕು, ಹೀಗಾಗಿ ನಾಯಿಗಳು ಇದ್ದಾವೆ.
ಬೆಕ್ಕುಗಳು ಇದ್ದಾವೆ. ಇದು ಮನೆಯ ಹೊರಭಾಗದ ಚಿತ್ರಣ. ನಿಮಗೂ ನಾನು ಒಂದು ರೌಂಡ್ ತೋರಿಸ್ತಾ ಇದ್ದೇನೆ. ಹಾಗೆ ನಾವು ಒಳಗಡೆ ಹೋಗೋಣ. ನಮ್ಮ ಒಂದು ನಾಯಿ ನಿಮ್ಗೆ ಕಾಣ್ತಾ ಇದೆ, ಇನ್ನೊಂದು ಕಾಣ್ತಾ ಇಲ್ಲ. ಮುಂದೆ ತೋರಿಸ್ತೀನಿ, ನಾನು ಕಂಡ್ರೆ ತೋರಿಸ್ತೀನಿ ಇನ್ನೊಂದು ನಾಯಿಯನ್ನು. ಹಾಗೆ ಒಳಗಡೆ ಬಂದರೆ ನೋಡಿ, ಒಳಗಡೆಯಿಂದನೂ ನಮ್ಮದು ತೊಟ್ಟಿ ಮನೆ ಥರ ಇದೆಯಲ್ವಾ, ಅಲ್ಲಿಂದನೂ ಫಾಗ್ ಯಾವ ಥರ ಇದೆ ನೋಡಿ. ಗಂಟೆ 9 ಕಳೆದಿತ್ತು, ಆದರೂ ವಾತಾವರಣ ಹೀಗೇ ಇತ್ತು. ಒಂಥರ ಮೋಡ ಮೋಡ, ಮಂಜು ಮಂಜು, ಏನೋ ವಿಚಿತ್ರವಾದ ವಾತಾವರಣ ನೋಡಿ. ಮಧ್ಯದಲ್ಲಿ ತೊಟ್ಟಿ ಥರವೇ ಇರುವಂತಹ ಮನೆ ನಮ್ಮದು. ನಾನು ಮುಂಚೆ ತೋರಿಸಿದ್ದೀನಿ ನಿಮಗೆ. ಹಾಗೆ ಇದರ ಕೊನೆಯಲ್ಲಿ ಆ ಕಡೆ ಲೈಟ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಾವಿನೂ ಅಲ್ಲೇ ಬರುತ್ತೆ. ಒಳಗಡೆನೇ ಆ ಥರ ಬಾವಿ ಇವೆಲ್ಲ ನಮಗೆ ಪೇಟೆಯಲ್ಲಿ ಸಿಗುತ್ತಾ? ಇಲ್ಲ ನೋಡಿ, ತುಳಸಿ ಕಟ್ಟೆ ನೋಡಿ, ಬಾವಿನೂ ತೋರಿಸ್ತೀನಿ ನಾನು ನೋಡಿ. ಇದು ಬಾವಿ, ಮನೆ ಅಂಗಳದಲ್ಲೇ ಒಳಗಡೆನೇ ಇರುವಂತಹ ಬಾವಿ ನೋಡಿ. ಹಾಗೆ ಇದು ನಮ್ಮ ಮನೆ ಒಳಗೆ ಹೋದರೆ ನಮ್ಮ ದೇವ್ರ ಕೋಣೆ. ದಿನ ಬೆಳಿಗ್ಗೆ ಪೂಜೆ ಮಾಡುವಂತಹ ನಮ್ಮ ಪೂಜಾ ಸ್ಥಳ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ. ನಾನು ನಮ್ಮ ಮನೆಯದು ಚಿತ್ರಣನ ನಿಮಗೆ ತೋರಿಸುವಾಗ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ನೀವು ಅಲ್ಲಿಂದ ದೇವ್ರ ಕೋಣೆಯಿಂದ ಹೊರಗಡೆ ಬಂದರೆ ನೋಡಿ, ನಮ್ಮ ಬೆಕ್ಕುಗಳು ಏನು ಮಾಡ್ತಾ ಇದ್ದಾವೆ. ಇವಕ್ಕೆ ಬಿಸಿ 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 ಗ್ಯಾಸ್ ಮೇಲೆ ಆಗಬೇಕು ಉಪವಾಸ ನೋಡಿ, ಬೆಚ್ಚಗೆ ಮಾಡ್ಕೊಳ್ತಾ ಇರೋದು. ನೀವು ಎಷ್ಟು ಸಲ ಓಡಿಸಿ ಅಡುಗೆ ಮಾಡಿ ಗ್ಯಾಸ್ ಬಿಸಿ ಬೆಚ್ಚಗಾಗಿರುತ್ತಲ್ಲ, ಗ್ಯಾಸ್ ಮೇಲೆ ಬಂದು ಕೂರೋದು, ಚಳಿ ಅಲ್ವಾ. ನೋಡಿ ಇನ್ನೊಂದು ಬೆಕ್ಕಿನ ಮರಿ ಇದು ನಮ್ಮದು. ಅದು ಅಷ್ಟೇ, ಇದಕ್ಕೆ ಇದು ತೆಂಗಿನಕಾಯಿ ಪ್ರಿಯ. ಇದು ಎಷ್ಟು ಕಾಯಿ ಹೆರಿಯುವಾಗ ಅದು ಅಲ್ಲೇ ಕೂತಿರುತ್ತೆ. ಅದಕ್ಕೆ ತಿನ್ನಕ್ಕೆ ಚೆನ್ನಾಗಿ ತೆಂಗಿನಕಾಯಿ ಹಾಕಬೇಕು, ಅಷ್ಟು ಪ್ರೀತಿ ಇದಕ್ಕೆ. ಹೀಗೆ ನೋಡಿ, ಎಲ್ಲ ಒಂಥರ ಬೆಕ್ಕು ಬೇಕೇ ಬೇಕಲ್ವ ಮನೆಯಲ್ಲಿ ಇರುವಂತಹ ಇವುಗಳನ್ನೆಲ್ಲ ನಿಮಗೆ ತೋರಿಸೋದಂದರೆ ನನಗೂ ಇಷ್ಟ. ನೀವು ನೋಡಿ ಖುಷಿ ಪಡ್ತೀರಿ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ನಾವೆಲ್ಲರೂ ಸೇರಿಕೊಂಡು ಗಮ್ಮತ್ತಾಗಿ 2 ದಿವಸ ಮಾತಾಡಿಕೊಂಡು ಚೆನ್ನಾಗಿ ಕಳೆದ್ವಿ ಊರಲ್ಲಿ. ಆ ಚಿತ್ರಣ ನಿಮಗೂ ಕೊಡಲೇಬೇಕಲ್ವಾ, ಅದಕ್ಕಾಗಿ ನಾನು ಇದೆಲ್ಲ ವೀಡಿಯೋದಲ್ಲಿ ಒಂದೊಂದೇ ಕ್ಲಿಪ್ಪಿಂಗ್ ತಗೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ಬೆಕ್ಕುಗಳ ಜೊತೆಗೆ ಹಾಗೆ ನಮಗೆ ಅಡುಗೆ ಮಾಡೋಕ್ಕೆಲ್ಲ ಬಾವಿಯಿಂದ ನೀರು ಸೇದಬೇಕು. ಅದು ನನ್ನ ಕೆಲಸಗಳು ಯಾವ್ಯಾವುದೋ ಅದನ್ನೆಲ್ಲ ನಾನು ಮಾಡ್ತಾ ನೀರೆಲ್ಲ ಒಂದಷ್ಟು ಸೇದಿ ಅಡುಗೆ ಮನೆಯಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಇಡೀ ದಿನದ ಕೆಲಸಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುತ್ತಲ್ಲ. ಅಡುಗೆ ಮಾಡೋಕ್ಕೆ, ಕುಡಿಯೋಕ್ಕೆ ನಾವು ಬಾವಿ ನೀರೇ ಕುಡಿತೀವಲ್ವ, ತಣ್ಣಗಾಗಿ ಚೆನ್ನಾಗಿರುತ್ತಲ್ಲ. ಹಳ್ಳಿಲಿ ಬಾವಿ ನೀರು ತುಂಬ ಕ್ಲಿಯರ್ ವಾಟರ್ ಅದಲ್ವ, ಅದೇ ಕುಡಿಯೋದು. ಹಾಗಾಗಿ ನಾನು ನೀರು ತುಂಬಿಸ್ತಾ ಇದ್ದೆ. ಅದರದ್ದು ಒಂದು ಕ್ಲಿಪ್ಪಿಂಗ್ ನಾನು ಅಲ್ಲೇ ಪಕ್ಕದಲ್ಲಿ ಮೊಬೈಲ್ ಇಟ್ಟು ತೆಕ್ಕೊಂಡೆ ಅಷ್ಟೇ ನೋಡಿ. ಹೀಗೆ ಬನ್ನಿ, ಹೀಗೆ ನಮ್ಮ ಮನೆಯ ಚಿತ್ರಣ ನಿಮ್ಗೆ ತೋರಿಸ್ತಾ ನಾನು ಊರಿಗೆ ಹೋದವಾಗ ಒಂದು ಮಲೆನಾಡಿನ ಒಂದು ಚಿತ್ರಣ ನಿಮ್ಗೆ ಕೊಡಲೇಬೇಕಲ್ವಾ, ಅದಕ್ಕಾಗಿ ಇದನ್ನೆಲ್ಲ ನಾನು ಮಾಡಿದೆ. ಹಾಗೆ ತೋಟದ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ಒಂದ್ಸಲ ತಿಂಡಿ ಮುಗಿಸಿ ಎಲ್ಲ ಕೆಲಸ ಮುಗಿಸಿದ ಮೇಲೆ ತೋಟಕ್ಕೆಲ್ಲ ಆ ಕಡೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದೆ. ಹೀಗೆ ಬರುವಾಗ ಏನೇನು ಕಾಣುತ್ತೋ ಅದನ್ನೆಲ್ಲ ಒಂದು ಸಣ್ಣ ಪುಟ್ಟ ಶುಭ್ರವಾದ ಆಕಾಶ, ಒಂದು ಸ್ವಲ್ಪ ಬಿಸಿಲು ಬಂದೆ ಅಂತ ಹೇಳ್ತಾ ಇತ್ತು ಆವಾಗ. ಹಾಗಾಗಿ ಬಿಸಿಲಲ್ಲಿ ಒಂದು ರೌಂಡು ಹೋಗಿ ಬಂದು ಮನೆಯ ಚಿತ್ರಣ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ತೋಟದ ಚಿತ್ರಣ, ಮನೆಯ ಸುತ್ತಮುತ್ತ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ತೋಟಕ್ಕೆಲ್ಲ ಅಡಿಕೆ ಗಿಡಗಳಿಗೆಲ್ಲ ಒಂಥರ ಆ ಕಡೆ ಎಲ್ಲ ಮಲೆನಾಡಲ್ಲಿ ರೋಗ ಬಂದಿದೆ. ಹಾಗಾಗಿ ಎಲ್ಲ ರೋಗ ಬಂದಿರುವಂತಹ ಅಡಿಕೆ ಗಿಡಗಳೇ ಆಗಿದಾವವು. ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ, ನಮ್ಮ ಕೈಯಲ್ಲಿ ಮೀರಿದ್ದವೆಲ್ಲ, ನಮ್ಮ ಕೈಯಲ್ಲಿ ಇಲ್ಲದ್ದು. ನಮ್ಮ ಪ್ರಯತ್ನವನ್ನು ನಾವು ಉಳಿಸ್ಕೊಳ್ಳೋಕ್ಕಾಗುವಷ್ಟು ಪ್ರಯತ್ನ ಮಾಡೋದಷ್ಟೇ. ಆ ರೀತಿ ನಡೀತಾ ಇರುತ್ತೆ. ಹೀಗೆ ನಾನೆಲ್ಲ ಒಂದು ಸುತ್ತ ಹಾಕ್ಕೊಂಡು ಬಂದೆ. ಆಮೇಲೆ ಸೀದಾ ಹೋಗಿ ಬಂದು ಸ್ವಲ್ಪ ಬಿಸಿಲಲ್ವ, ಖುಷಿಯಾಯಿತು. ಬೆಳಗಿಂದ ಮೋಡ ಇತ್ತಲ್ಲ, ಬಿಸಿಲಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದು ನನ್ನ ಭಾವನ ಸೊಸೆ ಜೊತೆಗೂ ಒಂದಷ್ಟು ಇಬ್ಬರು ಕೂತ್ಕೊಂಡು ಮಾತಾಡಿದ್ವಿ. ಹಾಗೆ ಮಾತಾಡ್ತಾ ಅವಳು ನಿಮ್ಮೊಟ್ಟಿಗೆ ಮಾತಾಡಿದ ಪೀಸನ್ನು ನಾನು ಕೊನೆಗೆ ನಿಮಗೆ ತೋರಿಸ್ತೇನೆ. ನನಗೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಆದರೆ ಏನು ಮಾಡೋದಲ್ವಾ, ಇನ್ನೊಮ್ಮೆ ನಾನು ಅವಳೊಟ್ಟಿಗೆ ಚೆನ್ನಾಗಿ ಮಾತಾಡಿದಂತಹ ಒಂದು ವಿಡಿಯೋವನ್ನು ನಿಮಗೆ ಕೊಡ್ತೇನೆ ಮುಂದೆ. ಈಗ ಬನ್ನಿ, ಹಾಗೆ ನಾವು ಮನೆಯೆಲ್ಲ ನೋಡಿಕೊಂಡು ನಾವು ಜಸ್ಟ್ ಸ್ನಾನ ಮಾಡಿದ ಟವೆಲ್ಲೆಲ್ಲ ಅಲ್ಲೇ ಇಟ್ಟು ಹೋಗಿದ್ದೆ. ಅದನ್ನೆಲ್ಲ ಬಿಸಿಲಿಗೆ ಹಾಕಿ ಒಣಗಿಸ್ಕೊಳ್ಬೇಕಲ್ವಾ, ಬಿಸಿಲಿಗೆಲ್ಲ ಹಾಕ್ತಾ ಇದ್ದೇನೆ. ನಾಯಿ ಮರಿಗಳು ಬಂದು ಕಾಟ ಕೊಡ್ತಾ ಇದ್ದು. ಹಾಗೆ ನಾಯಿ ಮರಿಗಳ ಜೊತೆಗೂ ಒಂದು ಸ್ವಲ್ಪ ಬೆಕ್ಕಿನ ಮರಿ, ನಾಯಿ ಮರಿ ಎಲ್ಲದರೊಟ್ಟಿಗೆ ಒಂದು ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಟೈಮ್ ಪಾಸು, ಖುಷಿಯೋ ಖುಷಿ. ಪಾಪು ಜೊತೆಗಂತೂ ಎಷ್ಟು ಟೈಮ್ ಪಾಸ್ ಆಯ್ತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೂ ಟೈಮ್ ಪಾಸ್ ಆಯಿತು. ಮುಂದೆ ನಿಮಗೆ ಅಂದರೆ ಇನ್ನೊಂದು 3 ತಿಂಗಳು ಬಿಟ್ಟು ಪಾಪು ಜೊತೆಗೂ ಅಂಥ ಒಳ್ಳೆ ವಿಡಿಯೋ ನಾನು ಮಾಡಿ ಖಂಡಿತ ತೋರಿಸ್ತೀನಿ. ನೀವು ಕಾಯ್ತಾ ಇರಿ ಅದಕ್ಕಾಗಿ, ಆಯಿತಾ? ಬನ್ನಿ ಈಗ ನೋಡಿ, ನಾಯಿಗಳ ಜೊತೆ ಎಲ್ಲ ಆಟ ಆಡಿ ಇರುತ್ತಲ್ಲ, ಮನೆ ಕೆಲಸಗಳನ್ನೆಲ್ಲ ಉಳಿದಿದ್ದು ಮುಗಿಸಿ
ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ದೆ. ಯಾಕಂದರೆ ನಮ್ಮದು ಮಾತು ತುಂಬ ಬಾಕಿ ಇರುತ್ತಲ್ಲ, ಎಲ್ಲ ವಿಷಯಗಳನ್ನು ಮಾತಾಡ್ತಾ ಹೀಗೆ ಹೇಗೆ ಹೊತ್ತು ಕಳಿತೇವೆ ಅನ್ನೋದೇ ಗೊತ್ತಾಗೋದಿಲ್ಲ. ಊರಿಗೆ ಹೋದವಾಗ ಹಾಗೆ ಅಲ್ವಾ, ಸಮಯ ಹೇಗೆ ಹೋಗುತ್ತೆ ಏನು ಅಂದಾಜೇ ಆಗೋದಿಲ್ಲ. 24 ಗಂಟೆನೇ ಸಾಕಾಗಲ್ಲ ಅಂತ ಅನಿಸತ್ತೆ. ನೋಡಿ, ನಮ್ಮ ಬೆಕ್ಕಿನ ಮರಿ ಇಡೀ ದಿವಸ ನನ್ನ ಹತ್ರ ಬಂದು ರಗಳೆ ಕೊಡ್ತಿರತ್ತೆ. ನೋಡಿ ನೋಡಿ, ಅದು ಮೊಬೈಲಲ್ಲಿ ನನ್ನ ವಿಡಿಯೋದಲ್ಲಿ ಅದು ಬರಬೇಕಂತೆ, ಅದು ಬರ್ತಾಯಿದೆ ವಿಡಿಯೋದಲ್ಲಿ ಅಲ್ವಾ. ಹೀಗೆ ಎಲ್ಲ ಆಟ ಆಡಿ ಬನ್ನಿ ಈಗ ನನ್ನ ಭಾವನ ಸೊಸೆ ಜೊತೆ ಮಾತಾಡೋಣ. ಫ್ರೆಂಡ್ಸ್ ನೋಡಿ, ನನ್ನ ಸೊಸೆ ಈಗ ರಿಕವರಿಯಾಗಿ ಚೆನ್ನಾಗಿ ಆಗಿದ್ದಾಳೆ. ನಿಮಗೆ ಅವಳ ಬಗ್ಗೆ ಡಿಟೇಲಾಗಿ ನನಗೆಲ್ಲ ಹೇಳಬೇಕು. ಈಗ ಆರಾಮಾಗಿ ನಮ್ಮ ಜೊತೆ ಇದ್ದಾಳೆ, ಎಲ್ಲ ಓಡಾಡ್ತಾಳೆ, ಪಾಪುನ ನೋಡ್ಕೊಳ್ತಾಳೆ, ಕೆಲಸ ಮಾಡ್ಕೊಳ್ತಾಳೆ, ಎಲ್ಲ ಮಾಡ್ತಿದ್ದಾಳೆ. ಇನ್ನು ಫುಲ್ ಏನೇನಾಗಿತ್ತು, ಏನೇನು ಕಷ್ಟಗಳನ್ನು ಅವಳು ಫೇಸ್ ಮಾಡಿದ್ಲು ಎಲ್ಲ ಆಗಿ ದೇವರ ದಯದಿಂದ ಹುಷಾರಾಗಿ ನಮ್ಮ ಜೊತೆ ಇದ್ದಾಳೆ. ಆ ವಿಡಿಯೋನ ನಾನು ನಿಮ್ಗೆ ಇನ್ನೊಂದು 3 ತಿಂಗಳು ಬಿಟ್ಟು ಒಂದು ಡಿಟೇಲ್ ವಿಡಿಯೋ ಮಾಡಿ ಎಲ್ಲನೂ ನಿಮ್ಗೆ ಹೇಳ್ತೀನಿ. ನಾನು ನಿಮ್ಗೆಲ್ಲರಿಗೂ ಧನ್ಯವಾದ ಅವಳಿಗೂ ಹೇಳಬೇಕಂತೆ ಅಲ್ವಾ ರಜನಿ? ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ತಾಯಿ ಮಗುವನ್ನು ಒಟ್ಟಿಗೆ ಸೇರಿಸಿದ್ದೀರಾ, ಹೆಲ್ಪ್ ಮಾಡಿದ್ದೀರಾ. ನಾನು ಇದು ಕೃತಜ್ಞತೆಯನ್ನು ಥ್ಯಾಂಕ್ಸ್ ಅಂತ ಹೇಳೋದು ಒಂದು ಸಣ್ಣ ಪದ, ಆದರೂ ಕೂಡ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ನನ್ನ ಮಗು ಜೊತೆ ನಾನು ಇರೋಕ್ಕೆ ನೀವೆಲ್ಲರೂ ಕಾರಣೀಭೂತರು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಅಷ್ಟೇ, ಪಾಪ ಅವಳು ಅಷ್ಟು ಹೇಳುವಾಗಲೇ ಅವಳಿಗೆ ದುಃಖ ಬರುತ್ತೆ. ನಾನು ಇನ್ನೊಂದು ಸಲ ಇನ್ನೂ ಸ್ವಲ್ಪ ಅವಳು ಸ್ಟ್ರಾಂಗ್ ಆಗಿರ್ತಾಳೆ. ಆವಾಗ ಏನೇನಾಯಿತು, ಹೇಗೆ ರಿಕವರಿಯಾಗಿ ಬಂದಳು, ಡಾಕ್ಟರ್ಸ್ ನಮಗೆ ಎಷ್ಟು ಸಹಾಯ ಮಾಡಿದರು. ಬರೀ ಡಾಕ್ಟರ್ಸ್ ಅಲ್ಲ, ಎಲ್ಲ ಜನರು ನಮ್ಗೆ ದೇವರಾಗಿ ಕಂಡಿದ್ರು. ಆ ಟೈಮಲ್ಲಿ ದೇವರಾಗಿ ಬಂದು ಸಹಾಯನೂ ಮಾಡಿದ್ರು ಅಲ್ಲ ರಜನಿ? ಖಂಡಿತ. ನನಗೆ ಪರಿಚಯ ಇಲ್ದಿದ್ದವ್ರು ಸಹ ನೀವು ಆಶೀರ್ವಾದ ಮಾಡಿದ್ದೀರಾ, ಹಣಕಾಸಿನ ಸಹಾಯ ಮಾಡಿದ್ದೀರಾ. ಅದನ್ನೆಲ್ಲ ನಾನು 7 ಜನ್ಮ ಬಂದರೂ ನಂಗೆ ತೀರ್ಸಕ್ಕಾಗಲ್ಲ. ಆದರೆ ಪದಗಳು ಇಲ್ಲ ನಮ್ಮ ಹತ್ರ ಆ ಥರ. ಹಾಗಾಗಿ ನೆಕ್ಸ್ಟ್ ನಾವು ಕೂತ್ಕೊಂಡು ಇವಳು, ಅವಳ ಪಾಪು, ಅವಳ ಗಂಡ ಎಲ್ಲರೊಟ್ಟಿಗೆ ಕೂತ್ಕೊಂಡು ಎಲ್ಲ ಡಿಟೇಲಾಗಿ, ಯಾವುದು ನಮಗೆ ಮುಚ್ಚುಮರೆ ಇಲ್ಲ ಅದರಲ್ಲಿ. ಯಾಕಂದರೆ ನೀವು ಸಹಾಯ ಮಾಡಿದವರಿಗೆ ಏನೇನು ನಡೆದಿತ್ತಂತೂ ಹೇಳಲೇಬೇಕಲ್ವ. ಮೊದಲೇ ಸುಮ್ಮನೆ ಎಲ್ಲನೂ ಹೇಳ್ಕೊಂಡಿರೋಕ್ಕೆ ನಮಗೂ ಇಷ್ಟ ಇರಲಿಲ್ಲ. ಆ ಟೈಮಲ್ಲಿ ಅನಿವಾರ್ಯ ಕಾರಣಗಳು ಹೇಳಬೇಕಿತ್ತು, ನಮಗೆ ಜನರ ಸಹಾಯನೂ ಬೇಕಿತ್ತು. ಹಾಗಾಗಿ ನಾವು ಅದನ್ನೆಲ್ಲ ಒಂದು ವಿಡಿಯೋ ರೂಪದಲ್ಲಿ ನಾನು ಬರೀ ಬಾಯಲ್ಲಿ ಮಾತಾಡಿ ಹಾಕಿದ್ದೆ. ಮತ್ತು ಮಿಲ್ಯಾಪಿಂದ ನಮಗೆ ತುಂಬ ಸಹಾಯನೂ ಆಗಿತ್ತು. ಹಾಗಾಗಿ ಇದೆಲ್ಲ ಲೆಕ್ಕಕ್ಕೆ ನಾವು ಕೃತಜ್ಞತೆನ ಮುಂದೊಂದು ಇನ್ನು ಸ್ವಲ್ಪ ಸಮಯ ಕಾಯಿರಿ. ಹೊಸ ವರ್ಷದಲ್ಲಿ ಒಂದು 3-4 ತಿಂಗಳಾಗುವಾಗ ನಾವು ಆ ವಿಡಿಯೋದೊಟ್ಟಿಗೆ ನಿಮ್ಮೊಟ್ಟಿಗೆ ಬರ್ತೇವೆ. ಈಗ ಇಷ್ಟೇ, ಅವಳನ್ನು ನಿಮಗೆ ತೋರಿಸಿದೆ ನಾನು ಅಷ್ಟೇ. ಮುಂದೆ ಆವಾಗ ಪಾಪುಗೂ ದೊಡ್ಡ ಆಗಿರ್ತಾಳೆ ಸ್ವಲ್ಪ, ಅವಳನ್ನು ತೋರಿಸಿ ನಿಮಗೆ ಎಲ್ಲನೂ ಡಿಟೇಲಾಗಿ ಹೇಳ್ತೀವಿ ನಾವು. ಧನ್ಯವಾದ. ನೋಡಿದ್ರಲ್ಲ, ಮಲೆನಾಡಿನ ಮನೆ ಹಾಗೂ ಮನೆಯ ಸುತ್ತಮುತ್ತಲಿನ ಪರಿಸರ ಹೇಗಿರುತ್ತೆ ಅಂತ ನಿಮಗೆ ತೋರಿಸಿದೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಸೊಸೆಯು ನಿಮ್ಮೊಟ್ಟಿಗೆ ಮಾತಾಡಿದ್ಲು. ಮುಂದೆ ದೇವರ ದಯದಿಂದ ಸುಧಾರಿಸ್ತಾ ಇದ್ದಾಳೆ. ಮುಂದೆ ಅವಳ ಜೊತೆ ಒಳ್ಳೆ ವಿಡಿಯೋ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.